ನಾನು ಪ್ರೊಫೆಸರ್ ಅಬ್ದುಲ್ ರಹಮಾನ್ ಅಂತೇಳಿ ಮಂಗಳೂರು ಯೂನಿವರ್ಸಿಟಿಯಲ್ಲಿ ಒಂದು 18 ವರ್ಷ ಕೆಲಸ ಮಾಡಿ, ಕುವೆಂಪು ಯೂನಿವರ್ಸಿಟಿಯಲ್ಲಿ 13 ವರ್ಷ ಪ್ರೊಫೆಸರ್ ಆಗಿ ಕೆಲಸ ಮಾಡಿ, ರಿಜಿಸ್ಟ್ರಾರ್ ಆಗಿ, ಇನ್ಚಾರ್ಜ್ ವೈಸ್ ಚಾನ್ಸಲರ್ ಆಗಿ ಮತ್ತು ಅನೇಕ ಇದರಲ್ಲಿ ಕೆಲಸ ಮುಗಿಸಿ ಇಲ್ಲಿ ರಿಟೈರ್ ಆದ ನಂತರ ಬಂದು ಗ್ರಾಮ ಚಾವಡಿಯಲ್ಲಿ ನಾನೇ ಮನೆ ಒಂದು ಪರ್ಚೇಸ್ ಮಾಡಿ ಇಲ್ಲೇ ವಾಸಿಸ್ತಾ ಇದ್ದೇನೆ. ಇಲ್ಲಿ ಬಂದು ವಾಸಿಸ್ತಿರುವ ಟೈಮ್ನಲ್ಲಿ ನಮಗೆ ಇಲ್ಲಿ ದಫನ ಭೂಮಿಗೆ ಏನೇ ಒಂದು ಫೆಸಿಲಿಟೀಸ್ ಇರಲಿಲ್ಲ. ಯಾವುದು ಬೇಕಾದರೂ ನಾವು ಪಜೀರ್ ಪಂಚಾಯತಿಗೆ ಪಜೀರ್ ಮಸೀದಿಗೆ ಹೋಗಬೇಕಾಗಿತ್ತು. ಆದ್ದರಿಂದಾಗಿ ನಮಗೆ ಒಂದು ದಫನ ಭೂಮಿ ಅಗತ್ಯ ಉಂಟು ಅಂತ ತಿಳಿದು 2015ನೇ ಇಸ್ವಿಗೆ ನಮ್ಮ ಅಲ್ ಅಕ್ಸಾ ಜುಮಾ ಮಸೀದಿಯ ಪ್ರೆಸಿಡೆಂಟರ ವತಿಯಿಂದ ಅವರ ಮೂಲಕ ನಾವು ಜಿಲ್ಲಾಡಳಿತಕ್ಕೆ ಒಂದು ಅಪ್ಲಿಕೇಶನ್ ಕಳಿಸೇವೆ. ನಮಗೆ ಒಂದು ದಫನ ಭೂಮಿಯನ್ನು ನಮ್ಮ ಮಸೀದಿಗೆ ನೀಡಬೇಕು ಅಂತ ಹೇಳಿ ನಾವು ಅವರಿಗೆ ಕೋರಿಕೊಂಡು, ಕಾರಣಾಂತರದಿಂದ ನಮಗೆ ಸಿಗುವಂಥ ಈ ದಫನ ಭೂಮಿ ತುಂಬ ಲೇಟಾಗಿ ಸಿಕ್ಕಿದ್ದು. 6 ವರ್ಷ ನಂತರ ನಮಗೆ 6 ವರ್ಷ ವಿಳಂಬದ ನಂತರ ಇದು ದಫನ ಭೂಮಿ ನಮಗೆ ಮಂಜೂರಾಯಿತು. ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಾವು ಮೊದಲು ಈ ದಫನ ಭೂಮಿಯನ್ನು ಅಲ್-ಅಕ್ಸಾ ಮಸೀದಿಗೆ ಕೊಡಬೇಕು ಅಂತ ಬರೆದಿದ್ದೆವು. ಆದರೆ ಜಿಲ್ಲಾಧಿಕಾರಿಯವರು ಖಾಸಗಿ ಉದ್ದೇಶಕ್ಕಾಗಿ ಕುಮ್ಕಿ ಹಕ್ಕನ್ನು ವಿರಹಿತಪಡಿಸಲು ಅವಕಾಶ ಇಲ್ಲ, ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಮುಸ್ಲಿಂ ದಫನ ಭೂಮಿಯಾಗಿ ಪಂಚಾಯತ್ ಹೆಸರಿನಲ್ಲೂ ಕಾದಿರಿಸಲು ಅವಕಾಶವಿದೆ ಅಂತ ಹೇಳಿ ನಮಗೆ ಪಂಚಾಯತ್ ಮೂಲಕ ಒಂದು ಬರಹ ಮೂಲಕ ಕೇಳಿಕೊಳ್ಳಿ ಅಂತ ಹೇಳಿದ್ರೆ ನಾವು ಪಂಚಾಯತ್ನವ್ರನ್ನ ಕೇಳಿಕೊಂಡೆವು. ಅವರು ಪಂಚಾಯತ್ ಇದು ಮಾಡಿದಂತೆಯೇ 2021ರಲ್ಲಿ ಇದು ಪಂಚಾಯತಿಗೆ ಮಂಜೂರಾಯಿತು. ಈ ದಫನ ಭೂಮಿಯು ಪಂಚಾಯತಿಗೆ ಮಂಜೂರಾದ ಕೂಡಲೇ ಅಲ್ಲಿಯ 2-3 ಚುನಾಯಿತ ಪಂಚಾಯತ್ ಸದಸ್ಯರು ಪಿಡಿಒರನ್ನು ಕೇಳದೆ, ಪಿಡಿಒರನ್ನು ಕರೆಯದೆ ಅವರೇ ಒಂದು 11 ಮಂದಿಯ ಸಮಿತಿಯನ್ನು ರಚಿಸಿದರು. ಈ 11 ಮಂದಿಯ ಸಮಿತಿ ರಚಿಸುವಾಗ ಸ್ವಲ್ಪ ಅಲ್ಲಿರುವ 2-3 ಮಸೀದಿಯ ಒಳಗಡೆ ಸ್ವಲ್ಪ ತಿಕ್ಕಾಟ ಬಂತು. ಇದು ನಮಗೆ ಕೊಡಬೇಕು ಅಂತ ಒಂದು ಮಸೀದಿಯವರು ಹೇಳಿದರೆ, ಇನ್ನೊಂದು ಮಸೀದಿಯವರು ಇಲ್ಲ, ಅದು ಎಲ್ರಿಗೂ ಎಲ್ಲ ಮಸೀದಿಗೂ ಬರುತ್ತೆ ಅಂತೇಳಿ ಅವರು ಕೇಳಿದ್ರು. ಸ್ವಲ್ಪ ಗಲಾಟೆ ಆಗಿ ಕೊನೆಗೆ ಅಲ್-ಅಕ್ಸಾ ಮಸೀದಿಯ ಪ್ರೆಸಿಡೆಂಟ್ ಮತ್ತು ಸೆಕ್ರೆಟರಿ ಇವರಿಬ್ಬರನ್ನು ದಫನ ಭೂಮಿಯ ಅಭಿವೃದ್ಧಿ ಸಮಿತಿಗೆ ಅಧ್ಯಕ್ಷ ಮತ್ತು ಕಾರ್ಯದರ್ಶಿಯಾಗಿ ಒಂದು ಸಮಿತಿಯನ್ನು ರಚಿಸಿದರು. ಆದರೆ ಈ ಸಮಿತಿ ರಚಿಸಿ 1.5 ತಿಂಗಳಾಗುವವರೆಗೂ ಸಮಿತಿ ಮೀಟ್ ಆಗಲೇ ಇಲ್ಲ. ಅವರು ಕಮಿಟಿ ಸಭೆಯನ್ನು ಕರೆಯಲೇ ಇಲ್ಲ. ಅನಂತರ ಒಂದು ಸಮಿತಿ ಸಭೆ ಕರೆದರೂ ಅದರಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯದ ವಿಷಯದಲ್ಲಿ ಚರ್ಚೆ ಆಗಲಿಲ್ಲ. ಬರೀ ಯಾರಿಗೆ ಈ ಮಸೀದಿ ಹೋಗಬೇಕು, ಯಾರಿಗೆ ಈ ದಫನ ಭೂಮಿ ಹೋಗಬೇಕು, ಯಾರ ಕೈಯಲ್ಲಿ ದಫನ ಭೂಮಿ ಇರಬೇಕು, ಇದೇ ವಿಚಾರದಲ್ಲಿ ಚರ್ಚೆ ಆಯಿತು. ಅಲ್ಲಿ ಏನೂ ಒಂದು ತೀರ್ಮಾನ ಆಗದೇ ಇದ್ದು ಆ ಸಮಿತಿ ಹಾಗೇ ಉಳಿಯಿತು. 1.5 ವರ್ಷದವರೆಗೂ ಅದು ಕಮಿಟಿ ಮೀಟ್ ಆಗಲೇ ಇಲ್ಲ. ಸೋಮವಾರದಿಂದ ಕೆಲಸ ಪ್ರಾರಂಭಿಸಿದೆ. ಒಂದು ದಿನ ಇಡೀ ಕೆಲಸ ಮಾಡಿ ಮರುದಿನ ಅರ್ಧ ಕೆಲಸ ಮಾಡುವಾಗ ಪಿಡಿ ಅವರಿಂದ ಒಂದು ದೂರವಾಣಿ ಕರೆ ಬಂತು. ದೂರವಾಣಿಯಲ್ಲಿ ಅವರು ಕೂಡಲೇ ಈ ಕೆಲಸ ನಿಲ್ಲಿಸಬೇಕು ಅಂತ ಹೇಳಿದರು. ಇಷ್ಟೆಲ್ಲ ಕೆಲಸ ಮಾಡಿಕೊಂಡು 3 ವರ್ಷದ ನಂತರವೂ ಇದರಲ್ಲಿ ಬರೀ ಒಂದು 2 ದಫನ ಕಾರ್ಯ ನಡೆದಿದೆ. ಅದು ಕೂಡ ಒಂದು ಮೂಲೆಯಲ್ಲಿ. ಈ ಜಾಗ ಉಪಯೋಗ ಆಗಿಲ್ಲ ಇಷ್ಟು. ಆದ್ದರಿಂದಾಗಿ ನನ್ನ ಕೊನೆಯ ವೈಯಕ್ತಿಕ ಪ್ರಯತ್ನವಾಗಿ ನಾನೊಬ್ಬನೇ ಸಾರ್ವಜನಿಕ ದಫನ ಭೂಮಿಯ ಸ್ಥಳದಲ್ಲಿ ಬೆಳಿಗ್ಗೆ ಸಂಜೆಯಿಂದ ಅನಿರ್ದಿಷ್ಟ ಕಾಲದ ಧರಣಿ ನಡೆಸಿ
ಸಮಸ್ಯೆಯನ್ನು ಸಾರ್ವಜನಿಕ ಮತ್ತು ಸಂಬಂಧಪಟ್ಟರು ಮುಂದುವರಿಸಲು ತೀರ್ಮಾನಿಸಿ ನಾನು ನನ್ನ ಅನಿರ್ದಿಷ್ಟ ಧರಣಿಯನ್ನು ಆದಿತ್ಯವಾರ 12ನೇ ತಾರೀಕು ಜನವರಿಯಿಂದ ಪ್ರಾರಂಭಿಸಲು ನಿರ್ಧರಿಸಿದೆ. ಅದರಂತೆ ಇವತ್ತು ನಾನು ನನ್ನ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. ಈ ಧರಣಿಯು ಬೆಳಿಗ್ಗೆ 10ರಿಂದ ಸಂಜೆ 5 ಗಂಟೆವರೆಗೆ ನಡೆಯಲಿದೆ. ನನ್ನ ಮುಖ್ಯ ಬೇಡಿಕೆ ಅಂದರೆ ಮುಸ್ಲಿಂ ಸಮುದಾಯದ ಆಚರಣೆಗೆ ಅನುಸಾರವಾಗಿಯೇ ದಫನ ಕಾರ್ಯ ನಡೆಯಬೇಕಾಗಿರುವುದರಿಂದ ಮೇಲ್ವಿಚಾರಣೆಗಾಗಿ ಒಂದು ಸಮಿತಿಯು ಅತ್ಯವಶ್ಯಕ. ಆದ್ದರಿಂದ ಈ ಸಮಿತಿಗೆ ಅಭಿವೃದ್ಧಿಯ ವಿಚಾರಣೆಯನ್ನು ನೀಡುವುದು ಉತ್ತಮ. ಚುನಾಯಿತ ಪಂಚಾಯತ್ ಸದಸ್ಯರು ಸಮಿತಿಯ ಸದಸ್ಯರಾಗಿ ತೊಡಗಿಸಿಕೊಳ್ಳಬಹುದಾದರೂ ಈಗಿನಂತೆ ರಾಜಕೀಯ ಮತ್ತು ತಾರತಮ್ಯ ನಡೆಸಬಾರದು. ಪಿಡಿಯವರನ್ನು ಶಾಶ್ವತ ಆಹ್ವಾನಿತರಾಗಿ ಸೇರಿಸಬಹುದು. ದಫನ ಭೂಮಿಗೆ ಒಂದು ನಾಮಫಲಕವನ್ನು ಹಾಕಬೇಕು. ಪಂಚಾಯತ್ ವತಿಯಿಂದ ನೀರಿನ ವ್ಯವಸ್ಥೆ, ಟಾಯ್ಲೆಟ್ ಸೌಲಭ್ಯ, ಮೃತದೇಹ ಇರಿಸಲು ಒಂದು ಕೊಠಡಿ, ಹೊಂಡ ತೆಗೆಯುವ ಹಾರೆ, ಪಿಕ್ಕಾಸು, ಇತರ ಸಾಮಗ್ರಿ ನೀಡಲು ಒಂದು ಪರ್ಯಾಯ ವ್ಯವಸ್ಥೆ, ಆವರಣ ಗೋಡೆ ಆಗುವವರೆಗೆ ಪೂರ್ವ ದಿಕ್ಕಿನಲ್ಲಿ ಮುಳ್ಳು ತಂತಿಯನ್ನು ಹಾಕಬೇಕು. ಈ ಮುಳ್ಳು ತಂತಿ ಅಗತ್ಯವೇನೆಂದರೆ ಇಲ್ಲಿ ರಾತ್ರಿ ಹೊತ್ತು ಕಾಡು ಹಂದಿಗಳು ಗುಂಪು ಗುಂಪಾಗಿ ಸಂಚರಿಸುತ್ತವೆ. ನನ್ನ ಕೇಳಿಕೆಯಂತೆ ನನ್ನ ಸ್ವಂತ ಇದರಂತೆ ಇವತ್ತು ನಾನು ಬೆಳಿಗ್ಗೆ 10 ಗಂಟೆಗೆ ನನ್ನ ಧರಣಿಯನ್ನು ಪ್ರಾರಂಭಿಸಿದ್ದೇನೆ. ಇದು ಏನಾಗಿದೆ ಅಂತ ಹೇಳಿದ್ರೆ ಇಲ್ಲಿ ಸ್ವಲ್ಪ ಪಾಲಿಟಿಕ್ಸ್ ಇದೆ. ಇದು ವೋಟ್ ಪಾಲಿಟಿಕ್ಸ್. ಈಗ ನೀವು ನೋಡಿ ಇಲ್ಲಿ ಹತ್ತಿರದಲ್ಲಿ ಒಂದು 10-20 ಮನೆ ಇದೆ. ಇದು ಒಂದೇ ಕುಟುಂಬದ್ದು, ತಂದೆ, ಮಗ, ಸನ್ ಲಾ ಇವರದೆಲ್ಲ ಸೇರಿಕೊಂಡ ಮನೆ. ಈ ಮನೆ ಇಲ್ಲಿ ಒಂದು 10-30-35 ಮತಗಳಿವೆ. ಈಗ ನಾವಿಲ್ಲಿ ಇದಕ್ಕೆ ಪ್ರಯತ್ನ ಮಾಡುವವರು ಏನು ಇದ್ರೂ ಕೂಡ ಒಂದು 10 ಮತದ ಒಳಗಡೆ. ಸೊ ಈ ಪಂಚಾಯತ್ ಮೆಂಬರ್ಸ್ಗೆ ನೆಕ್ಸ್ಟ್ ಇಯರ್ ಜನವರಿ ಹೊತ್ತಿನಲ್ಲಿ ಒಂದು ಇಲೆಕ್ಷನ್ ಇದೆ. ಆ ಚುನಾವಣೆ ಟೈಮ್ನಲ್ಲಿ ಅವರಿಗೆ ಮತಗಳಾಗತ್ತೆ. ಆದ್ರಿಂದಾಗಿ ಈ ಹತ್ತಿರದ ಮನೆಯವರು ಈ ದಫನ ಭೂಮಿಗೆ ವಿರೋಧಿಸಿದ್ದಾರೆ. ಬಟ್ ಆಶ್ಚರ್ಯದ ವಿಷಯ ಅಂದರೆ ಈ ದಫನ ಭೂಮಿಗಾಗಿ ಪ್ರಥಮತ ಬರೆದ ಪತ್ರಕ್ಕೆ ಈ ಮನೆ ಈ ಜಾಗ ಪಕ್ಕದಲ್ಲೇ ಇರುವವರೇ ಸೈನ್ ಹಾಕಿದ್ರು. ಅಂದರೆ ಅವರು ಆಗ ಅಧ್ಯಕ್ಷರಾಗಿದ್ರು, ಅವರೇ ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರು. ಒಂದು 10 ಮನೆ ಇದರ ಹತ್ತಿರುವಂಥ ಎಲ್ಲ ಮನೆಯವರ ಸಹಿ ಕೂಡ ಇದೆ. ಅನಂತರ ಕೂಡ ಅವರಿಂದ ಇನಿಷಿಯಲಿ ಯಾವುದೇ ಅಬ್ಜೆಕ್ಷನ್ ಬಂದಿರಲಿಲ್ಲ. ಈಗ ಈ ಜಾಗ ದಫನ ಭೂಮಿಗೆ ಹೋದರೆ ಅವರಿಗೇನಾದರೂ ಪ್ರಾಬ್ಲಮ್ ಆಗ್ಬೋದು ಎಂಬ ರೀತಿಯಲ್ಲಿ ಅವರು ಇದಕ್ಕೆ ಅಬ್ಜೆಕ್ಷನ್ ಹಾಕ್ತಾ ಇದ್ದಾರೆ. ಇದರಲ್ಲಿ ಇನ್ನೊಂದು ವಿಚಾರ ಅಂತ ಹೇಳಿದರೆ ಪಂಚಾಯತಿನ ಎಲ್ಲ ಸದಸ್ಯರಲ್ಲ, ಪಂಚಾಯತಿನ ಒಬ್ಬಿಬ್ರು ಸದಸ್ಯರು ಅವರಿಗೆ ಇಲ್ಲಿನೇ ಅವರ ಮತ ಬ್ಯಾಂಕ್ ಇರುವುದರಿಂದಾಗಿ ಅವರು ಅವರ ಮತಕ್ಕಾಗಿ ಸಾರ್ವಜನಿಕ ಸಿಗಬೇಕಂತ ಈ 1 ಎಕರೆ ಜಾಗೆಯನ್ನು ದಫನ ಭೂಮಿಗೆ ಕೊಡಲು ಇಚ್ಛೆ ಪಡ್ತಾ ಇಲ್ಲ. ಇಲ್ಲಿಂದ 10-15 ಲೋಡ್ ಮಣ್ಣು ಅಗೆದು ಇಲ್ಲೇ ಎದುರುಗಡೆ ಇರುವಂತ ಜಾಗಕ್ಕೆ ಅವರ ಪಂಚಾಂಗತಿಗೆ ಹಾಕಿದಾಗ ಈ ಪಂಚಾಯತ್ ಪ್ರೆಸಿಡೆಂಟ್ಗೆ ಆಗಲಿ ಪಂಚಾಯತ್ ಸದಸ್ಯರಿಗಾಗಿ ಯಾರಿಗೂ ಇದರ ಏನು ಬಾದರೇಷನೇ ಇರಲಿಲ್ಲ. ಇವರು ಇದನ್ನೇ ಹೇಗೆ ಮಣ್ಣು ಅಗೆದಿದ್ದಾರೆ ಅಂದರೆ, ನಾನು ಮತ್ತು ನನ್ನ ಫ್ಯಾಮಿಲಿಯವರು 13 ಮಂದಿ ಮಕ್ಕಕ್ಕೆ ಉಮ್ರಾಕ್ಕೆ ಹೋಗಿದ್ದೆವು. ನಾವು ಹೋಗಿ ಬರೋದ್ರೊಳಗೆ ಈ ಕೆಲಸ ಮಾಡಿ ಪೂರ್ತಿ ಮಣ್ಣು ತೆಗೆದು ಅವರ ಜಾಗಕ್ಕೆ ಮಣ್ಣು ಹಾಕಿದ್ದಾರೆ. ಆಗ ಈ ಪಂಚಾಯತ್ ಪ್ರೆಸಿಡೆಂಟ್ ಆಗಲಿ ಸದಸ್ಯರಾಗಲಿ ಏನೂ ಅಬ್ಜೆಕ್ಷನ್ ಇಲ್ಲ. ಈಗ ನಾನು ಇಲ್ಲಿ ಅವರ ಓವರಾಲ್ ಪರ್ಮಿಷನ್ ತಗೊಂಡು ಇಲ್ಲಿ ಹೊಂಡ ಮುಚ್ಚಿ ಮಣ್ಣು ಹಾಕಿದಾಗ ಎಲ್ಲ ನಮಗೆ ಪ್ರಾಬ್ಲಮ್ಸ್ ಆಗ್ತಾ ಇದೆ.